ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ಕೋಫಿಷಿಯಂಟ್ ಆಫ್ ಎಕ್ಸ್ ಪವರ್ ಕೆ ಇನ್ ದ ಎಕ್ಸ್ಪಾನ್ಷನ್ ಆಫ್ 1 + x ಸ್ಕ್ವೇರ್ 1 + x ಹೋಲ್ ಪವರ್ n ವೇರ್ n ಈಸ್ ಎ ಪಾಸಿಟಿವ್ ಇಂಟೀಜರ್ ಆ್ಯಂಡ್ k ಇಸ್ ಬಿಟ್ವೀನ್ 0 to n+2. ಈಗ ನೀವು ಎಕ್ಸ್ ಪವರ್ ಕೆದು ಕೋಫಿಷಿಯಂಟ್ನ ಫೈಂಡ್ ಮಾಡಬೇಕು. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಈಗ ನೋಡಿ, ಫಸ್ಟು ಬೈನಾಮಿಯಲ್ ಥಿಯರಮ್ದು ಫಾರ್ಮುಲಾ ನಮ್ಗೆ ಇಟ್ಕೊಳ್ಳಿ. x + y ಹೋಲ್ ಪವರ್ n ಅಂದರೆ ಸಮೇಷನ್ ಆಫ್ r ಈಸ್ ಈಕ್ವಲ್ ಟು 0 to n NCR x ಪವರ್ r y ಪವರ್ n - r. ಇದು ಫಾರ್ಮುಲಾ. ಈಗ ನೋಡಿ, ಇಲ್ಲಿ 1 + x ಹೋಲ್ ಪವರ್ n ಫಸ್ಟು ಎಕ್ಸ್ಪ್ಯಾಂಡ್ ಮಾಡಿ ಸೊಲ್ಯೂಷನ್. ಈಗ ನೀವೇನಂತ ಬರೀಬೇಕು, ಬೈನಾಮಿಯಲ್ ಥಿಯರಮ್ ವಿ ಹ್ಯಾವ್ ಅಂತ ಬರ್ಕೋಬೇಕು. ಇಲ್ಲಿ ನೋಡಿ, 1 + x ಹೋಲ್ ಪವರ್ n. ಈಗ ನೋಡಿ, 1 + x ಅಂದರೆ ನೋಡಿ, 1 + x ಅನ್ನು x + 1 ಅಂತ ಬರ್ಕೊಳ್ಳಿ. ಯಾಕಂದರೆ a + b ಈಸ್ ಈಕ್ವಲ್ ಟು b + a. ಯಾಕೆಂದರೆ ಈಗ ನೋಡಿ, 1 + x ಇಟ್ಟರೆ y ಜಾಗದಲ್ಲಿ x ಬಂದುಬಿಡುತ್ತೆ, x ಪವರ್ n - r. ಆವಾಗ x ಪವರ್ k ಫೈಂಡ್ ಮಾಡೋದು ಕಷ್ಟ ಆಗುತ್ತೆ. ಈಗ x ಜಾಗದಲ್ಲಿ x ಇದ್ದರೆ x ಪವರ್ r ಇರುತ್ತೆ, y ಜಾಗದಲ್ಲಿ 1 ಇರುತ್ತೆ. ಆವಾಗ x ಪವರ್ k ಫೈಂಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಈ ಪ್ರಾಬ್ಲಮ್ಗೆ ಉಲ್ಟಾ ಬರ್ಕೊಳ್ಳಿ. 1 + x ಇದ್ದರೆ x + 1 ಬರ್ಕೊಳ್ಳಿ. ಈಗ ಇಲ್ಲಿ ಕಂಪೇರ್ ಮಾಡಿ, x ಜಾಗದಲ್ಲಿ x ಇದೆ, y ಜಾಗದಲ್ಲಿ 1 ಇದೆ, n ಜಾಗದಲ್ಲಿ n ಇದೆ. ಇದನ್ನ ಇಲ್ಲಿ ಸಬ್ಟ್ಯೂಟ್ ಮಾಡಿ. ಸಮೇಷನ್ ಆಫ್ r 0 to n NCR x ಜಾಗದಲ್ಲಿ x ಹಾಕಿ, x ಪವರ್ r, y ಜಾಗದಲ್ಲಿ 1 ಹಾಕಿ, 1 ಪವರ್ n - r ಈಸ್ ಈಕ್ವಲ್ ಟು. ಈಗ ನೋಡಿ, ಸಮೇಷನ್ ಆಫ್ r ಈಸ್ ಈಕ್ವಲ್ ಟು 0 to n. ಇಲ್ಲಿ 1 + x ಹೋಲ್ ಪವರ್ n ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. x NCR x ಪವರ್ r 1 ಪವರ್ ಎನಿಥಿಂಗ್ ನಮ್ಗೆ ಇಟ್ಕೊಳ್ಳಿ. 1 ಪವರ್ ಎನಿಥಿಂಗ್ ಈಸ್ 1. ಇದು 1 ಆಗುತ್ತೆ. 1 × ಎನಿಥಿಂಗ್ ಅಂದರೆ ಇಷ್ಟು ಮಾತ್ರ ಉಳಿಯುತ್ತೆ. ಇದು ಬಿಟ್ಬಿಡಿ. ಈಗ ನೋಡಿ, ಬೇಕಾಗಿರೋದು ನಿಮಗೆ ಇದ್ರದ್ದು ಇದಿರುತ್ತಲ್ಲ, ಇದರಲ್ಲಿ ಎಕ್ಸ್ ಪವರ್ ಕೆದು ಕೋಫಿಷಿಯಂಟ್ ಬೇಕು. ಈಗ ನೋಡಿ, ಇಲ್ಲಿ ಬೇಕಾಗಿರೋದು ಲೆಫ್ಟಲ್ಲಿ ಏನು, 1 + x + x ಸ್ಕ್ವೇರ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1 + x + x ಸ್ಕ್ವೇರ್ ಇಂಟು 1 + x ಹೋಲ್ ಪವರ್ n. ಇವಾಗ ಇಲ್ಲೇನಾಗುತ್ತೆ, ಸಮೇಷನ್ ಆಫ್ r ಈಸ್ ಈಕ್ವಲ್ ಟು 0 to n NCR. ಈಗ ನೋಡಿ, ಇಲ್ಲಿ ಸಮೇಷನ್ ಒಳಗಡೆ ನೀವು r ಬಿಟ್ಟು ಬೇರೆದೆಲ್ಲ ಬೇಕಿದ್ರೆ ಮಲ್ಟಿಪ್ಲೈ ಒಳಗಡೆ ಮಾಡ್ಕೋಬೋದು. 1 + x + x ಸ್ಕ್ವೇರ್ ಲೆಫ್ಟಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ರೈಟಲ್ಲಿ, ಆ ರೈಟಲ್ಲಿ ಸಮೇಷನ್ ಒಳಗಡೆ ತೊಗೊಂಡು ಹೋಗ್ಬೋದು ಇದನ್ನ. ಯಾಕಂದರೆ ಇಲ್ಲಿ r ಇಲ್ಲ, x ಇದೆ, ಅದಕ್ಕೆ 1 + x + x ಸ್ಕ್ವೇರ್ ಇಂಟು x ಪವರ್ r. ಈಗ ಎಷ್ಟೇನಾಗುತ್ತೆ ಅಂದರೆ, ಸಮೇಷನ್ ಆಫ್ r ಈಸ್ ಈಕ್ವಲ್ ಟು 0 to n NCR. ಈಗ ನೋಡಿ, 1 × x ಪವರ್ r ಅಂದರೆ x ಪವರ್ r, x × x ಪವರ್ r ಅಂದರೆ ನೋಡಿ, ಬೇಸ್ ಸೇಮ್ ಇದ್ದರೆ ಪವರ್ ಆ್ಯಡ್ ಆಗುತ್ತೆ. x ಪವರ್ 1 + r ಪ್ಲಸ್ x ಪವರ್ 1 + r. x ಸ್ಕ್ವೇರ್ ಇಂಟು x ಪವರ್ r ಅಂದರೆ x ಪವರ್ 2 + r ಪ್ಲಸ್ x ಪವರ್ 2 + r. ಈ ಥರ ಮಲ್ಟಿಪ್ಲೈ ಮಾಡ್ಕೋಬೇಕು. ಈಗ ಏನು ಮಾಡಿ, ನೆಕ್ಸ್ಟು ಇದನ್ನ ಬೇರೆ ಬೇರೆ ಸಪ್ರೇಟ್ ಮಾಡಿಬಿಡಿ. ಅಂದರೆ 1 + x + x ಸ್ಕ್ವೇರ್ ಇಂಟು 1 + x ಹೋಲ್ ಪವರ್ n ಈಸ್ ಈಕ್ವಲ್ ಟು ಸಮೇಷನ್ ಆಫ್ r ಈಸ್ ಈಕ್ವಲ್ ಟು 0 to n. ಫಸ್ಟು NCR x ಪವರ್ r ಬರ್ಕೊಳ್ಳಿ, ಪ್ಲಸ್ r ಈಸ್ ಈಕ್ವಲ್ ಟು 0 to n NCR x ಪವರ್ 1 + r ಬರ್ಕೊಳ್ಳಿ, ಪ್ಲಸ್ r ಈಸ್ ಈಕ್ವಲ್ ಟು 0 to n
ಎನ್ ಸಿ ಆರ್ ಎಕ್ಸ್ ಪವರ್ 2 ಪ್ಲಸ್ ಆರ್ ಬರ್ಕೊಳ್ಳಿ. ಅಂದರೆ ಈ 3 ಟರ್ಮ್ ಮಾಡಿ. ಫಸ್ಟು ಸಮೇಷನ್ ಎನ್ ಸಿ ಆರ್ ಎಕ್ಸ್ ಪವರ್ ಆರ್, ಆಮೇಲೆ ಪ್ಲಸ್ ಬರೆದು ಸಮೇಷನ್ ಎನ್ ಸಿ ಆರ್ ಎಕ್ಸ್ ಪವರ್ 1 ಪ್ಲಸ್ ಆರ್, ಆಮೇಲೆ ಪ್ಲಸ್ ಬರೆದು ಸಮೇಷನ್ ಎನ್ ಸಿ ಆರ್ ಎಕ್ಸ್ ಪವರ್ 2 ಪ್ಲಸ್ ಆರ್. ಗೊತ್ತಾಯ್ತಲ್ವ? ಈಗ ಬೇಕಾಗಿರೋದು ನಮಗೇನು, ಎಕ್ಸ್ ಪವರ್ ಕೆ ಅದು ಕೋಫಿಷಿಯಂಟ್. ಇಲ್ಲಿ ಕೆ ಬಂದು ಈಗ ಎಕ್ಸಾಂಪಲು ಬಿಟ್ವೀನ್ 0 to n+2 ಮಧ್ಯೆ ಇರುತ್ತೆ. ಅರ್ಥ ಆಗ್ತಿದೆಯಾ? ಯಾವುದಾದ್ರೂ ಇರ್ಬೋದು. ಅರ್ಥ ಆಗ್ತಿದೆಯಾ? ಇಲ್ಲಿ ಕೆ ವ್ಯಾಲ್ಯೂ ಸಿಗಬೇಕು ಅಂದರೆ ನಿಮಗೆ ನೋಡಿ, ಎಕ್ಸ್ ಪವರ್ ಕೆ ಅದು ಕೋಫಿಷಿಯಂಟ್ ಸಿಗಬೇಕು ಅಂದರೆ ಫಸ್ಟ್ ಇಲ್ಲಿ 3 ಟರ್ಮ್ ಇದೆ ಟೋಟಲ್. ಫಸ್ಟ್ ಟರ್ಮ್ ಯಾವುದು? ಎಕ್ಸ್ ಪವರ್ ಆರ್. ಇದು ಮಾತ್ರ ಬರ್ಕೋತೀನಿ. ಎಕ್ಸ್ ಪವರ್ ಆರ್ ಅಂದರೆ ಎಕ್ಸ್ ಪವರ್ ಕೆ ಸಿಗಬೇಕಂದ್ರೆ ಆರ್ ಈಸ್ ಈಕ್ವಲ್ ಟು ಕೆ ಹಾಕಬೇಕು. ಇಲ್ಲಿ ಆರ್ ಜಾಗದಲ್ಲಿ ಕೆ ಹಾಕಿದ್ರೆ ಸಿಗ್ಬಿಡುತ್ತೆ ಎನ್ ಕೆ. ಇಲ್ಲಿ ಆರ್ ಜಾಗದಲ್ಲಿ ಕೆ ಹಾಕಿ ಬರೀ ಈ ಕೋಫಿಷಿಯಂಟ್ ಮಾತ್ರ ಬರ್ಕೊಳ್ಳಿ. ಯಾಕಂದ್ರೆ ನಮ್ಗೆ ಬೇಕಾಗಿರೋದು ಸಮ್ ಆಫ್ ದ ಕೋಫಿಷಿಯಂಟ್ ಆಫ್ ಎಕ್ಸ್ ಪವರ್ ಕೆ. ಅದಕ್ಕೆ ಈಗ ಇದು ತಗೊಳ್ಳಿ. ಎಕ್ಸ್ ಪವರ್ 1 ಪ್ಲಸ್ ಆರು ಎಕ್ಸ್ ಪವರ್ ಕೆ ಯಾವಾಗ ಆಗುತ್ತೆ ಅಂದರೆ 1 ಪ್ಲಸ್ ಆರ್ ಕೆ ಇದ್ದಾಗ, ಅಥವಾ ಆರ್ ಕೆ ಮೈನಸ್ 1 ಇದ್ದಾಗ. ನೋಡಿ, +1 ಈ ಕಡೆ ಹೋದರೆ -1. ಇಲ್ಲಿ ಆರ್ ಜಾಗದಲ್ಲಿ ಕೆ -1 ಹಾಕಿ ಬರೀ ಇದು ಮಾತ್ರ ಬರ್ಕೊಳ್ಳಿ, ಕೋಫಿಷಿಯಂಟ್ ಮಾತ್ರ. ಎನ್ ಕೆ -1 ಲಾಸ್ಟ್ ಒನ್. ನೋಡಿ, ಇದು ಎಕ್ಸ್ ಪವರ್ ಕೆ ಆಗಬೇಕು ಅಂದರೆ ಎಕ್ಸ್ ಪವರ್ 2 ಪ್ಲಸ್ ಆರ್ ಎಕ್ಸ್ ಪವರ್ ಕೆ ಯಾವಾಗ ಆಗುತ್ತೆ ಅಂದರೆ ಇಂಪ್ಲೈಸ್ 2 ಪ್ಲಸ್ ಆರ್ ಕೆ ಆದಾಗ, ಅಥವಾ ಆರ್ -2 ಕೆ -2. ಇಲ್ಲಿ ಆರ್ನ ಕೆ -2 ತಗೋಬೇಕು. ಇದೇನಾಗುತ್ತೆ, ಆರ್ ಜಾಗದಲ್ಲಿ ಕೆ -2 ಹಾಕಿ ಎನ್ ಕೆ -2 ಬರೀ ಇದು ಮಾತ್ರ ಬರೀರಿ. ಅರ್ಥ ಆಯ್ತಲ್ವಾ? ಈಗ ನೋಡಿ, ಎಕ್ಸ್ ಪವರ್ ಕೆ ಅದು ಕೋಫಿಷಿಯಂಟ್ಸ್ ತೊಗೊಳ್ಳಿ ಅಂದರೆ ಇಲ್ಲಿ ಆರ್ ಜಾಗದಲ್ಲಿ ಕೆ ಹಾಕಿ, ಇಲ್ಲಿ ನೋಡಿ ಇದು ಬರೆಯೋಕ್ಕೆ ಹೋಗ್ಬಿಡಿ, ಸುಮ್ಮನೆ ನಿಮ್ಮ ರೆಫರೆನ್ಸ್ಗೆ ಬರೀ ಆರ್ ಜಾಗದಲ್ಲಿ ಕೆ ಹಾಕಬೇಕು. ಇಲ್ಲಿ ಇದು ಮಾತ್ರ ಬರೀಬೇಕು ಎನ್ ಕೆ. ಇಲ್ಲಿ ಆರ್ ಜಾಗದಲ್ಲಿ ಕೆ -1 ಆಗಬೇಕು. ಇದು ಮಾತ್ರ ಬರೀಬೇಕು ಎನ್ ಕೆ -1. ಇಲ್ಲಿ ಆರ್ ಜಾಗದಲ್ಲಿ ಕೆ -2 ಬರೀಬೇಕು. ಅದು ಎನ್ ಕೆ -2 ಆಗುತ್ತೆ ಅಷ್ಟೇ. ಇದೇ ಫೈನಲ್ ಆನ್ಸರ್. ಅಂದರೆ ಕೋಫಿಷಿಯಂಟ್ ಆಫ್ ಇದು ಈಕ್ವಲ್ ಬರೀಬೇಡಿ. ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಪವರ್ ಕೆ ಇನ್ ದಿಸ್ ಈಸ್ ಅಂತ ಬರೆದು ಇದು ಬರೀರಿ. ಇದರ ಕೆಳಗಡೆ ಇದು ಬರೀರಿ. ಇದ್ರದ್ದು ಎಕ್ಸ್ಪ್ಯಾನ್ಷನ್ ಇದು. ಅರ್ಥ ಆಗ್ತದೆ? ನಮ್ಗೆ ಬೇಕಾಗಿರೋದು ಕೋಫಿಷಿಯಂಟ್ ಆಫ್ ಎಕ್ಸ್ ಪವರ್ ಕೆ ಇನ್ ದಿಸ್ ಈಸ್ ಅಂತ ಬರೆದು ಇದು ಬರೀರಿ ಸಾಕು. ನೋಡಿ, ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಫೈಂಡ್ ದ ಕೋಫಿಷಿಯಂಟ್ ಆಫ್ ಎಕ್ಸ್ ಪವರ್ ಕೆ ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ 1 plus x square into 1 plus x whole power n, where n is a positive integer and k is between 0 to n+2. First, by binomial theorem we have 1 plus x whole power n ಅಂದರೆ ನೋಡಿ, x plus y whole power n ಅಂದರೆ summation of r0 to n ncr x power r y power n minus r. ಇಲ್ಲಿ 1 plus x ಬದಲು ನಾವು x plus 1 ಉಲ್ಟಾ ಬರಿಬೋದು. summation of r0 to n ncr x power r. ಇಲ್ಲಿ x ಜಾಗದಲ್ಲಿ x ಹಾಕಿ, y ಜಾಗದಲ್ಲಿ 1 ಹಾಕಿ, n ಜಾಗದಲ್ಲಿ n ಹಾಕಿ. ಅವಾಗ ಏನಾಗುತ್ತೆ, ಸಮೇಷನ್ ಆಫ್ r0 to n ncr x power r 1 power n minus r ಆಗುತ್ತೆ. 1 power ಎನಿಥಿಂಗ್ ಇಸ್ 1, ಬರೀ ಇದು ಮಾತ್ರ ಉಳಿಯುತ್ತೆ. ಈಗ ನಮ್ಗೆ ಬೇಕಾಗಿರೋದು ಇದು ಮಲ್ಟಿಪ್ಲೈ, ಇದಕ್ಕೆ ಇದು ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಪವರ್ ಕೆ ಅದು ಕೋಫಿಷಿಯಂಟ್. ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡು 1 plus x ಸ್ಕ್ವೇರ್ನ ಯಾವುದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ, 1 plus x power n ಮಾಡಿದಾಗ ಇಲ್ಲಿ ಒಳಗಡೆ ಬರ್ಕೋಬೋದು. ಇದನ್ನ 1 plus x ಇದು ಮಾಡಿದಾಗ ಮಲ್ಟಿಪ್ಲೈ 1 into x power r x power r x into x power r x power 1 plus r x square into x power r x power 2 plus r. ಈಗ ನೆಕ್ಸ್ಟ್ ಏನಾಗುತ್ತೆ, ಇದು ಆಮೇಲೆ ನೆಕ್ಸ್ಟ್ ಇದರಲ್ಲಿ ಲೆಫ್ಟ್ ಹಂಗೆ ಇರಲಿ. ಇಲ್ಲೇನು ಮಾಡಬೇಕು, ನೀವು ಈ ಸಮೇಷನ್ ಬರ್ಕೋಬೇಕು, ಎನ್ ಸಿ ಆರ್ ಬರ್ಕೋಬೇಕು, ಎಕ್ಸ್ ಪವರ್ ಆರ್ 1 ಟರ್ಮ್. ಆಮೇಲೆ ಸಮೇಷನ್ ಎನ್ ಸಿ ಆರ್ ಎಕ್ಸ್ ಪವರ್ 1 plus r ಬರ್ಕೋಬೇಕು. ಸಮೇಷನ್ ಎನ್ ಸಿ ಆರ್ ಎಕ್ಸ್ ಪವರ್ 2 plus r ಬರ್ಕೋಬೇಕು. ಆಮೇಲೆ ದ ಕೋಫಿಷಿಯಂಟ್ ಆಫ್ ಎಕ್ಸ್ ಪವರ್ ಕೆ ಇನ್ ದಿಸ್ ಈಸ್ ಅಂತ ಬರೆದು ಫಸ್ಟಲ್ಲಿ ಇದರಲ್ಲಿ ಆರ್ ಜಾಗದಲ್ಲಿ ಕೆ ಹಾಕಿ ಇದು ಬರೀರಿ ಸಾಕು. ಇಲ್ಲಿ ಆರ್ ಜಾಗದಲ್ಲಿ ಕೆ -1 ಹಾಕಿ ಇದು ಬರೀರಿ ಸಾಕು. ಆರ್ ಜಾಗದಲ್ಲಿ ಕೆ -2 ಹಾಕಿ ಇದು ಬರೀರಿ ಸಾಕು ಅಷ್ಟೇ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.